ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ರೈತರಿಗೆ ಈ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಒಂದು ಒಳ್ಳೆ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ. ಈ ಒಂದು ರೆವಿನ್ಯೂ ಮಿನಿಸ್ಟರ್ ಆಗಿರುವಂತ ಕೃಷ್ಣ ಬೈರೇಗೌಡರವರು ಸ್ಪಷ್ಟವಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಈ ಒಂದು ಏನು ಇಲ್ಲಿವರೆಗೂ ಕೂಡ ಈ ಒಂದು ಜಮೀನ್ ಇತ್ತಲ್ವಾ, ಆ ಒಂದು ಜಮೀನಿನ ಒಂದು ಮಾಲೀಕರು ಏನಿದ್ದಾರೆ, ಆ ಮಾಲೀಕರು ಮೃತಪಟ್ಟಂತ ಸಂದರ್ಭಗಳಲ್ಲಿ ಇನ್ನೂ ಕೂಡ ಅವರ ಹೆಸರಲ್ಲೇ ಕೂಡ ಇದೊಂದು RTC ಕೂಡ ಎಲ್ಲ ಕೂಡ ಅದೇ ಹೆಸರಲ್ಲಿ ಇರುವಂತದ್ದು. ಅದನ್ನ ನೀವು ಚೇಂಜ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೊಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಅಂದ್ರೆ ಉದಾಹರಣೆಗೆ ನಿಮ್ಮ ಒಂದು ತಾತ ಆಗಿರ್ಬೋದು ಅಥವಾ ನಿಮ್ಮ ಒಂದು ತಂದೆ ಆಗಿರ್ಬೋದು, ಅವರು ಮೃತಪಟ್ಟಂತ ಸಂದರ್ಭಗಳಲ್ಲಿ ಇನ್ನೂ ಕೂಡ ಒಂದು ಜಮೀನಿನ ಒಂದು ಅವರ ಒಂದು ಹೆಸರಲ್ಲಿ ಇರುವಂತದ್ದು, ಅವರ ಒಂದು ಹೆಸರಲ್ಲಿ ಕೂಡ RTC ಎಲ್ಲ ಬರ್ತಾ ಇರುತ್ತೆ. ಅದೇ ರೀತಿಯಾಗಿ ನೀವು ಅದನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿವರೆಗೂ ಕೂಡ ಈ ಒಂದು ಕಚೇರಿಗಳಿಗೆ ಅಲ್ದು ಸಾಕಾಗೋಗಿದೆ ಜನರಿಗೆ. ಹಾಗಾಗಿ ಇವಾಗ ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ. ಯಾಕಂತಂದ್ರೆ ಈ ಒಂದು ಗ್ರಾಮ ಪಂಚಾಯತಿಯ ಈ ಒಂದು ಅಧಿಕಾರಿಗಳೇನಿದ್ದಾರೆ, ಅವರೇ ನಿಮ್ಮ ಒಂದು ನೀವು ಇರುವಂತ ಸ್ಥಳಕ್ಕೆ ಬಂದು ಪ್ರತಿ ಒಂದು ರಾಜ್ಯದ ಎಲ್ಲಾ ಡಿಸ್ಟ್ರಿಕ್ಟ್ಗಳಲ್ಲೂ ಕೂಡ ಅದು ನಡೀತಾ ಇದೆ. ಇವಾಗ ಆ ಒಂದು ಏನು ಆ ಗ್ರಾಮ ಪಂಚಾಯತಿಯ ಒಂದು ಅಧಿಕಾರಿಗಳೇನಿದ್ದಾರೆ, ಅವರೇ ಕೂಡ ನಿಮ್ಮ ಹತ್ರ ಬಂದು ನಿಮ್ಮ ಒಂದು ಖಾತೆ ಏನಿದೆ ಅದನ್ನ ಚೇಂಜ್ ಮಾಡೋದಕ್ಕೆ ಸಹಾಯನ ಮಾಡ್ತಾರೆ. ಅವರಿಗೆ ನೀವು ದಾಖಲಾತಿಗಳನ್ನ ಒದಗಿಸ್ಕೊಟ್ರೆ ಸಾಕು. ಆ ಒಂದು ದಾಖಲಾತಿಗಳು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಸ್ನೇಹಿತರೆ, ನಮ್ಮ ಒಂದು ಚಾನಲ್ಗೆ ಇಲ್ಲಿವರೆಗೂ ಕೂಡ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಒಂದು ಚಾನಲ್ ಅಲ್ಲಿ ಯಾವಾಗ್ಲೂ ಕೂಡ ಇದೇ ರೀತಿಯಾದ ಜನರಿಗೆ ಉಪಯುಕ್ತ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ಇವಾಗ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಏನೆಲ್ಲ ಒಂದು ನೀವು ಯಾವ ರೀತಿಯಾದ ಒಂದು ಪ್ರೊಸೀಜರ್ಗಳನ್ನ ಫಾಲೋ ಮಾಡ್ಬೇಕಾಗುತ್ತೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕೂ ಫಸ್ಟ್ ಇನ್ನೊಂದು ವಿಚಾರನ ನಿಮ್ಮ ಹತ್ರ ಹೇಳ್ಬೇಕು ಅನ್ನೋದಾದ್ರೆ, ಹಲವಾರು ಯೋಜನೆಗಳ ಬಗ್ಗೆ ನಾನು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಆದ್ರೆ ಆ ಒಂದು ಎಲ್ಲಾ ವಿಡಿಯೋಗಳು ಕೂಡ ಆ ಒಂದು ಏನು ಯೋಜನೆಗಳೇನಿದೆ ಅದು ಸರ್ಕಾರದಿಂದ ಕೊಟ್ಟಿರುವಂತ ಯೋಜನೆಗಳಾಗಿರ್ತವೆ. ನಾವು ಯಾವುದೇ ರೀತಿಯಾದ ಯೋಜನೆಗಳನ್ನ ಕ್ರಿಯೇಟ್ ಮಾಡಿ ನಿಮ್ಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಸುಳ್ಳು ಮಾಹಿತಿಗಳನ್ನ ನಾವು ಕೊಡೋದಿಕ್ಕೆ ಬರೋದಿಲ್ಲ. ಏನು ಈ ಒಂದು ಸರ್ಕಾರದಿಂದ ಏನು ಆ ಒಂದು ಯೋಜನೆಗಳನ್ನ ಬಿಟ್ಟಿರ್ತಾರೆ, ಅಥವಾ ಜನಗಳಿಗೆ ಒಂದು ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ಏನು ಆ ಸಬ್ಸಿಡಿಗಳನ್ನ ಬಿಟ್ಟಿರ್ತಾರೆ, ಅದ್ರ ಬಗ್ಗೆ ಮಾತ್ರ ನಾವು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಅದು ಇರೋವಂತ ಯೋಜನೆಗಳನ್ನ ನಾವು ವಿಡಿಯೋಗಳನ್ನ ಮಾಡ್ತೀವಿ. ಅದು ಬಿಟ್ರೆ ನಿಮ್ಗೆ ಯಾವುದೇ ರೀತಿಯಾದ ಒಂದು ಸುಳ್ಳು ಸುದ್ದಿಗಳಾಗಿರ್ಬೋದು ಈ ರೀತಿಯಾಗಿ ನಾವು ಹೇಳೋದಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ಸ್ನೇಹಿತರೆ, ಇನ್ನೊಂದು ವಿಚಾರ ಏನಂತಂದ್ರೆ, ನಿನ್ನೆ ಒಂದು ಮುದ್ರಾ ಲೋನ್ ಬಗ್ಗೆ ನಾನು ಒಂದು ವಿಡಿಯೋನ ಮಾಡಿದ್ದೆ. ಅದಕ್ಕೆ ಹಲವಾರು ಜನರು ಕಮೆಂಟ್ ಮಾಡಿದ್ದಾರೆ, ಈ ಒಂದು ಮುದ್ರಾ ಲೋನ್ ಕೊಡೋದಿಲ್ಲ ಹಾಗೆ ಹೀಗೆ ಅಂತ. ನಿಮ್ಗೆ ಆ ಒಂದು ಮುದ್ರಾ ಲೋನ್ ನ ತಗೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ನೀವು ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಮುದ್ರಾ ಲೋನ್ ಅಲ್ಲಿ ತಗೊಂಡು ಹಲವಾರು ರೀತಿಯಾದ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಸ್ನೇಹಿತರೇನೆ ಒಂದು ಮೆಡಿಕಲ್ ಆಗಿರ್ಬೋದು ಈ ರೀತಿಯಾದ ಒಂದು ಬಿಸ್ನೆಸ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಹಣ ಇದ್ದಂತವ್ರು ಹಣನ ಬಳಸ್ಕೊಳ್ತಿದ್ದಾರೆ, ತಗೊಳ್ತಾ ಇದ್ದಾರೆ ಎಲ್ಲಾ ಸ್ಕೀಮ್ಗಳನ್ನ. ಆದ್ರೆ ನಿಮ್ಮ ಹತ್ರ ನಿಮ್ಗೆ ಯಾಕೆ ಈ ಒಂದು ಯೋಜನೆಗಳನ್ನ ತಗೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಮನೆಯಿಂದ ಹೊರಗಡೆ ಹೋಗೋದಿಕ್ಕೇನೆ ರೆಡಿ ಇಲ್ಲ ಅನ್ನೋ ಸಂದರ್ಭಗಳಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಯೋಜನೆಗಳು ಸಿಗೋದಿಲ್ಲ. ದಯವಿಟ್ಟು ಕೂಡ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿವರೆಗೂ ಕೂಡ ನಾವು ಯಾವ್ದೆಲ್ಲ ವಿಡಿಯೋಗಳನ್ನ ಮಾಡಿದೀವಿ ಅದೆಲ್ಲಾ ಯೋಜನೆಗಳು ಕೂಡ ಜಾರಿಯಲ್ಲಿದೆ. ಆ ಎಲ್ಲ ಯೋಜನೆಗಳಲ್ಲೂ ಕೂಡ ಈ ಒಂದು ಹಲವಾರು ಫಲಾನುಭವಿಗಳು ಈ ಒಂದು ಯೋಜನೆಗಳನ್ನ ಪಡ್ಕೊಂಡಿದ್ದಾರೆ, ಮತ್ತೆ ಆ ಒಂದು ಯೋಜನೆಯ ಒಂದು ಲಾಭಗಳನ್ನ ಪಡ್ಕೊಂಡು ಇಲ್ಲಿವರೆಗೂ ಕೂಡ ನಮ್ಗೆ ಹಲವಾರು ಜನರು ಕೂಡ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ, ನಮ್ಗೆ ಈ ಒಂದು ಸ್ಕೀಮ್ ಅಲ್ಲಿ ಲೋನ್ ಸಿಕ್ಕಿದೆ, ಇದರಲ್ಲಿ ನಮ್ಗೆ ಲೋನ್ ತಗೊಂಡಿದೀವಿ ಅಂತ. ಓಕೆ ಸ್ನೇಹಿತರೆ, ಇವಾಗ ಈ ಒಂದು ಏನು ಪೌತಿ ಖಾತೆ ಏನಿದೆ ಅಲ್ವಾ, ಈ ಒಂದು ಪೌತಿ ಖಾತೆ ಅಂದ್ರೆ ನಿಮ್ಮ ತಂದೆ ಅಥವಾ ತಾತ ಅಂದ್ರೆ ಅವರ ಒಂದು ಹೆಸರಲ್ಲಿ ಜಮೀನ್ ಇದ್ದಂತ ಸಂದರ್ಭಗಳಲ್ಲಿ ಅವರು ಮೃತಪಟ್ಟಿರ್ತಾರೆ, ಅವರ ಒಂದು ಹೆಸರಲ್ಲೇ ಕೂಡ ಇನ್ನೂ ಕೂಡ RTC ಎಲ್ಲದೂ ಕೂಡ ನೀವು ತೆಗೆಸಿದಂತ ಸಂದರ್ಭಗಳಲ್ಲಿ ಬರ್ತಾ ಇರುತ್ತೆ. ಅದನ್ನ ನಿಮ್ಮ ಒಂದು ಹೆಸರಿಗೆ ಇಮಿಡಿಯೇಟ್ ಆಗಿ ಇವಾಗ ಮಾಡ್ಕೊಡ್ತಾ ಇದ್ದಾರೆ. ಒಂದು ಗ್ರಾಮ ಪಂಚಾಯತಿಯ ಒಂದು ಅಧಿಕಾರಿಗಳು ಬಂದು ನೀವು ಕೆಲವೊಂದು ದಾಖಲಾತಿಗಳನ್ನ ಕೊಡ್ಬೇಕಾಗುತ್ತೆ. ಆ ಒಂದು ದಾಖಲಾತಿಗಳನ್ನ ಕೊಟ್ಟಂತ ಸಂದರ್ಭಗಳಲ್ಲಿ ಡೈರೆಕ್ಟ್ ಆಗಿ ಅವರ ಒಂದು ಹೆಸರನ್ನ ನೀವು ಅವರು ಕ್ಯಾನ್ಸಲ್ ಮಾಡಿ ನಿಮ್ಮ ಹೆಸರಿಗೆನೆ ಮಾಡ್ಕೊಡ್ತಾರೆ. ನಿಮ್ಮ ಒಂದು ಹೆಸರನ್ನ ಮಾಡ್ಬೇಕಂದ್ರೆ ನೀವು ಹೇಳಿದ ತಕ್ಷಣನೇ ಅದು ಮಾಡೋದಕ್ಕಾಗೋದಿಲ್ಲ, ನೀವು ಕೆಲವೊಂದು ದಾಖಲಾತಿಗಳನ್ನ ಒದಗಿಸ್ಬೇಕಾಗುತ್ತೆ. ಆ ಸಂದರ್ಭಗಳಲ್ಲಿ ಅವರು ಒಂದು ಏನು ಫುಲ್ ವೆರಿಫಿಕೇಶನ್ ಮಾಡಿ ನೀವು ಅವರಿಗೆ ಏನಾಗ್ಬೇಕು, ಯಾವ ಒಂದು ಸಂಬಂಧದಲ್ಲಿ ಇದ್ದೀರಿ, ಮಗನ ಅಥವಾ ಮಗಳ, ಈ ರೀತಿಯಾದ ಒಂದು ಸರಿಯಾದ ಒಂದು ವೆರಿಫಿಕೇಶನ್ ಮಾಡಿ ಅದಾದ ನಂತರದಲ್ಲಿ ನಿಮ್ಗೆ ಆ ಒಂದು ಪೌತಿ ಖಾತೆನ ಮಾಡಿ ಕೊಡುವಂತದ್ದು. ಏನೆಲ್ಲ ದಾಖಲಾತಿಗಳನ್ನ ಅವರಿಗೆ ಕೊಡ್ಬೇಕಾಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಎಲ್ಲಾ ವಾರಸುದಾರರ ಆಧಾರ್ ಕಾರ್ಡ್ ಪ್ರತಿ ಬೇಕಾಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ಬೇಕಾಗುತ್ತೆ. ನಂತರ ಈ ಒಂದು ಕುಟುಂಬದ ವಂಶವೃಕ್ಷ ಬೇಕಾಗುತ್ತೆ. ಈ ಒಂದು ಕುಟುಂಬದ ವಂಶವೃಕ್ಷ ಬಹಳ ಇಂಪಾರ್ಟೆಂಟ್ ಇದಕ್ಕೆ, ಅದನ್ನ ನೀವು ಮಾಡಿಸ್ಲೇಬೇಕಾಗುತ್ತೆ. ಆ ಒಂದು ವಂಶವೃಕ್ಷ ಮಾಡಿಸೋದಕ್ಕೆ ನೀವು ಅಫಿಡವಿಟ್ ಕೂಡ ಮಾಡಿಸ್ಬೇಕಾಗುತ್ತೆ. ಅದನ್ನು ಕೂಡ ಮಾಡಿಸಿ ಒಂದು ವಂಶವೃಕ್ಷನ ನೀವು ಮಾಡಿಸ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಜಮೀನಿನ ಪಹಣಿ ಬೇಕಾಗುತ್ತೆ. ನಂತರ ಈ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ವಂಶವೃಕ್ಷ ಪ್ರಮಾಣ ಪತ್ರಕ್ಕೆ ಏನು ಅಫಿಡವಿಟ್ ನ ಕೊಟ್ಟಿರ್ತೀರಾ ಅದೇ ಒಂದು ಅಫಿಡವಿಟ್ ನ ನೀವು ಈ ಒಂದು ಜಮೀನಿಗೆ ಇಟ್ಕೊಂಡು ಕೊಡ್ಬೇಕಾಗುತ್ತೆ. ವಂಶವೃಕ್ಷ ಪ್ರಮಾಣ ಪತ್ರ ಪಡೆಯುವಾಗ ಸಲ್ಲಿಸಿರುವ ಕೋರ್ಟ್ ಅಫಿಡವಿಟ್
ಈ ಒಂದು ವಂಶವೃಕ್ಷ ಪಡೆಯುವಂತ ಸಂದರ್ಭಗಳಲ್ಲಿ ಈ ಒಂದು ಕೋರ್ಟ್ ಅಫಿಡವಿಟ್ ಏನ್ ತಗೊಂಡಿರ್ತೀರಾ ಅದನ್ನ ನೀವು ಸಲ್ಲಿಸಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ. ನಂತರ ಈ ಒಂದು ಮೃತಪಟ್ಟಂತವರ ಹೆಸರಿನಿಂದ ನಿಮ್ಮ ಒಂದು ಹೆಸರಿಗೆ ವರ್ಗಾವಣೆನ ಮಾಡಬಹುದು. ಕಂದಾಯ ಇಲಾಖೆಯಿಂದನೇ ಕೂಡ ಅದನ್ನ ಅಫಿಷಿಯಲ್ ಆಗಿ ಹೇಳಿದ್ದಾರೆ. ರೆವಿನ್ಯೂ ಮಿನಿಸ್ಟರ್ ಆಗಿರುವಂತ ಈ ಒಂದು ಕೃಷ್ಣ ಬೈರೇಗೌಡರು ಏನಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ರೀತಿಯಾಗಿ ಜನರು ಇರುವಂತ ಜಾಗಕ್ಕೇನೆ ಅಂದ್ರೆ ಎಲ್ಲಾ ಒಂದು ಗ್ರಾಮಗಳಲ್ಲಿ, ಪ್ರತಿ ಒಂದು ಗ್ರಾಮಗಳಲ್ಲಿ ಅದು ನಿಮ್ಗೆ ಈ ಒಂದು ಯಾವ್ದು ಕೃಷಿ ಜಮೀನ್ ಆಗಿರ್ಬೋದು ಅಥವಾ ಒಂದು ನಿಮ್ಮ ಸೈಟ್ ಗಳಿದ್ರು ಕೂಡ ಅದನ್ನೆಲ್ಲದನ್ನು ಕೂಡ ನಿಮ್ಮ ಒಂದು ಹೆಸರಿಗೆ ಮಾಡೋದಿಕ್ಕೆ ಇವಾಗ ಅವಕಾಶ ಇದೆ. ಇವಾಗ ಗ್ರಾಮ ಪಂಚಾಯತಿಯಿಂದನೇ ನಿಮ್ಗೆ ಮಾಡಿಕೊಡ್ತಾರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.